ಬನ್ನಿ ಇವತ್ತು ನಾನು ಮೂಲಂಗಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತು. ನಾನಿಲ್ಲಿ ಒಂದು ದಪ್ಪ ಕಟ್ಟಾಗುವಷ್ಟು ಮೂಲಂಗಿ ಸೊಪ್ಪಿಗೆ ಹಾಕುವಂಥ ಐಟಮ್ಸ್ ಇದು. ಒಂದು ದಪ್ಪು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4 ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ, ಕಡಲೆಬೇಳೆ ತೊಗೊಂಡಿದ್ದೀನಿ. ಮತ್ತು ಹಾಗೆ ಸೊಪ್ಪನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ. ಹಾಗೆ ಒಂದು 4 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡ ತಕ್ಷಣ ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಬಳಸಿರೋದು ನಮ್ಮ ಮನೇಲೇ ಬೆಳೆದಿರುವಂಥ ಮೂಲಂಗಿ ಸೊಪ್ಪು. ನಾನು ಈ ಮೂಲಂಗಿ ಸೊಪ್ಪನ್ನು ನಮ್ಮದೇ ಆದ ಜಾಗದಲ್ಲಿ ಬೆಳ್ಕೊಂಡಿದ್ದೀನಿ ನಾನು ಅಂಗಡೀಲಿ ತರಕ್ಕೆ ಹೋಗಲ್ಲ ಯಾವ ಸೊಪ್ಪನ್ನು. ನಾವು ಹಳ್ಳೀಲಿರೋದ್ರಿಂದ ನಮಗೆ ಹಿತ್ತಲು ಅಂತ ಹೇಳ್ತೀವಿ. ಆ ಹಿತ್ತಲಲ್ಲಿ ನಾನು ಚಿಕ್ಕದೊಂದು ಕೈ ತೋಟ ಮಾಡ್ಕೊಂಡಿದ್ದೀನಿ. ಆ ಕೈ ತೋಟದಲ್ಲಿ ಗಿಡಗಳು, ಹೂವಿನ ಗಿಡಗಳು, ಸೊಪ್ಪು ಎಲ್ಲನೂ ನಾನು ಬೆಳ್ಕೊತೀನಿ ಹಿತ್ತಲಲ್ಲೇ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚಿಕ್ಕ ಕೈ ತೋಟನ ನಿಮಗೆ ವಿಡಿಯೋ ತೋರಿಸ್ತೀನಿ. ನಾನು ಚಿಕ್ಕ ಕೈ ತೋಟದಲ್ಲಿ ಏನೇನು ಗಿಡ ಹಾಕ್ಕೊಂಡಿದ್ದೀನಿ ಅಂತ. ಹಾಗೆ ಕಡಲೆಬೇಳೆನೂ ಹಾಕ್ಕೊಳ್ಳಿ. ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಕಡಲೆಬೇಳೆ ಫ್ರೈ ಆಗಿದೆ, ಒಂಬಣ್ಣ ಬಂದಿದೆ ಅನ್ನುವಷ್ಟರಲ್ಲಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ. ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ದಪ್ಪ ಕಟ್ಟು ಸೊಪ್ಪಿಗೆ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಈರುಳ್ಳಿ. ಇವಾಗ ಸೊಪ್ಪು ಹಾಕ್ಕೊಳ್ಳೋಣ. ಇವಾಗ ನಾನೇನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೂಲಂಗಿ ಸೊಪ್ಪನ್ನು. ಆ ಮೂಲಂಗಿ ಸೊಪ್ಪನ್ನು ನಾನು ಬೇರೆ ನೀರಲ್ಲಿ ಬೇಯಿಸ್ತಾ ಇಲ್ಲ, ಹಸಿ ಸೊಪ್ಪನ್ನೇ ಹಾಕಿ ಒಗ್ಗರಣೆಗೆ ಬೇಯಿಸ್ತಾ ಇದ್ದೀನಿ ನಾನು. ಹಿಂಗೆ ಬೇಯಿಸ್ಕೊಂಡ್ರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹಾಳಾಗಲ್ಲ, ಅದರಲ್ಲೇ ಇರುತ್ತೆ. ಮೂಲಂಗಿ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದು ಸ್ವಲ್ಪ ಒಬ್ಬೊಬ್ಬರು ಕೈ ಹೊಡಿತದೆ ಅಂತ ಅಂದ್ಬಿಟ್ಟು ಜನ ತಿನ್ನಲ್ಲ ಅದನ್ನು. ಯಾಕಂದರೆ ಉಪಯೋಗಿಸ್ಬೇಕು, ಈ ಥರದ್ದೆಲ್ಲ ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಅವಾಗ ಈ ಥರ ಕೈಯಾಡಿಸ್ತಾ ಇರಿ. ಕೈಯಾಡಿಸಿದ್ರೆ ಮೇಲಿರೋ ಸೊಪ್ಪೆಲ್ಲ ಚೆನ್ನಾಗಿ ಬೇಯ್ತದೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ, ಅಷ್ಟು ತುಂಬ ಸೊಪ್ಪಿದ್ದು, ಪಾತ್ರೆ ತುಂಬ ಸೊಪ್ಪಿತ್ತು. ಎಷ್ಟು ಆಗ್ಬಿಟ್ಟಿದೆ ನೋಡಿ ಇವಾಗ. ನಾನಿಲ್ಲಿ ಸಾಂಬಾರು ಪೌಡ್ರನ್ನ ಒಂದು 3/4 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೊತೀನಿ. ಬೇಳೆ ಸಾಂಬಾರಿಗೆ ಬಳಸ್ತೀವಲ್ಲ ಆ ಪೌಡ್ರ್ ಇದ್ದರೆ ಒಂದು 3/4 ಸ್ಪೂನು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಇದ್ದರೆ ಹಾಕ್ಕೋಬೋದು, ನಡೀತದೆ. ಆದರೆ ಇದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಅದು ಬೇರೆಯೇ ಟೇಸ್ಟ್ ಕೊಡ್ತದೆ ಇದು. ಹಾಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1 ಸ್ಪೂನ್ ಹಸಿ ಕಾಯಿ ಹಾಕ್ಕೊಳ್ಳಿ. ಹಸಿ ಕಾಯಿ ಹಾಕ್ಕೊಂಡ್ರೆ ಅದು ಸೊಪ್ಪಿಗೆ ತುಂಬ ಟೇಸ್ಟ್ ಕೊಡ್ತದೆ ಅದು. ಮತ್ತು ನಾನಿಲ್ಲಿ ಅಲಸಂದೆ ಕಾಳು ಬಳಸ್ತಾ ಇದ್ದೀನಿ. ನಾನು ಅಲಸಂದೆ ಕಾಳು ಸೊಪ್ಪಿಗೆ ಹಾಕಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಇಷ್ಟೇ ಹಾಕಿದರೂ ಸಾಕಾಗಿತ್ತು, ಚೆನ್ನಾಗಿತ್ತು. ಇಷ್ಟೇ ಹಾಕಿದರೂ ಟೇಸ್ಟ್ ಸೂಪರಾಗಿ ಬಂದಿತ್ತು. ಅಲಸಂದೆ ಕಾಳು ನಾನು ಬೇರೆ ಪಲ್ಯಕ್ಕೆ ಬಳಸಿರೋದ್ರಿಂದ ಇದಕ್ಕೂ ಸ್ವಲ್ಪ ಹಾಕೋಣ, ನೋಡೋಣ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕಿದೆ. ಅದ್ರ ಟೇಸ್ಟ್ ಮಾತ್ರ ಬೇರೆ ಲೆವೆಲ್ಗೆ ಇತ್ತು. ಅಲಸಂದೆ ಕಾಳಿಗೂ ಮತ್ತು ಅದ್ರದ್ದು ಸೊಪ್ಪಿಂದು ಕಹಿ ಅಂಶ ಏನೂ ಕಾಣಲಿಲ್ಲ ನಮಗೆ. ತುಂಬ ಟೇಸ್ಟ್ ಕೊಡ್ತು ಅದು ಅಲಸಂದೆ ಕಾಳು ಹಾಕಿರೋದ್ರಿಂದ. ಆ ಸೊಪ್ಪು ಕಹಿ ಅಂತ ಏನು ಅನಿಸೇ ಇಲ್ಲ ನಮಗೆ, ಮೂಲಂಗಿ ಸೊಪ್ಪು ಕಹಿ ಹೊಡಿತದೆ ಅಂತ. ತುಂಬ ಟೇಸ್ಟ್ ಬಂತು ಅದು ಅಲಸಂದೆ ಕಾಳು ಹಾಕಿದ್ಮೇಲೆ. ಸ್ವಲ್ಪ ಅಲಸಂದೆ ಕಾಳು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ನೀವು ಬೇಯಿಸ್ಕೊಂಡು ಒಳ್ಳೆಯದು, ಅದು ತಿನ್ಬೋದು, ಚೆನ್ನಾಗಿರುತ್ತೆ. ಇವಾಗ ರೆಡಿಯಾಗಿದೆ, ಮಾಡಿ ತಿಂದು ನೋಡಿ ಹೇಗಿರುತ್ತೆ ಅಂತ.